ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವೀಸ್ ಕಿಚನ್. ಬನ್ನಿ ಇವತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಕಡುಬಿದು. ಈ ರೀತಿ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪುಡಿ ಮಾಡಿರೋಂಥ ಬೆಲ್ಲನ ಇಟ್ಕೊಂಡಿದ್ದೀನಿ, ಕಾಯಿ ತುರಿನ ಇಟ್ಕೊಂಡಿದ್ದೀನಿ, ಹುರಿಗಡಲೆನ ಪುಡಿ ಮಾಡಿ 1 ಕಪ್ ಆಗೋಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಉಪಯೋಗಿಸ್ಕೋಬೋದು, ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಬನ್ನಿ ಈಗ ಮೊದಲಿಗೆ ಹೂರಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ದರೆ ನಾವು ಸೋಸ್ಕೋಬೋದು. ಹಾಗೇ ಉಪಯೋಗಿಸ್ಬಿಟ್ರೆ ಅದರಲ್ಲಿ ಮಣ್ಣು ಈ ಥರ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕರಗಿಸ್ಕೊಂಡು ಒಂದು ಸಲ ಅದನ್ನು ಸೋಸ್ಕೊಂಬೇಡೋಣ. ಅದೇನು ಪಾಕ ಬರೋ ಅವಶ್ಯಕತೆ ಇಲ್ಲ, ಕರಗಿದ್ರೆ ಸಾಕು. ನೋಡಿ, ಈ ಥರ ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಈಗಿದು ಕರಗಿದೆ. ಈಗ ಇದನ್ನು ಸೋಸ್ಕೊಂಬಿಡೋಣ. ನಾವು ಯಾವ ಪಾತ್ರೆಯಲ್ಲಿ ಹೂರಣ ಮಾಡ್ಕೊಳ್ತೀವೋ ಅದೇ ಪಾತ್ರೆಗೆ ಸೋಸ್ಕೊಂಬಿಡೋಣ. ನೋಡಿ, ಒಂದು ಪಾತ್ರೆಗೆ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕಿರ್ತೀವಲ್ವ ಬೆಲ್ಲಕ್ಕೆ, ಅದು ಸ್ವಲ್ಪ ನೀರೆಲ್ಲ ಹಿಂಗೋ ಥರ ನಾವು ಸ್ವಲ್ಪ ಹೊತ್ತು ಕಾಯಿಸ್ಕೊಬೇಕಾಗುತ್ತೆ. ಈಗ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಂಬಿಡೋಣ. ಇದರಲ್ಲಿ ಕಾಯಿ ತುರಿ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕಾಯಿ ತುರಿಯಲ್ಲಿ ನೀರಿನ ಅಂಶನೂ ಕಡಿಮೆ ಆಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಈಗ ಈ ಥರ ಒಂದು 2-3 ನಿಮಿಷ ಚೆನ್ನಾಗಿ ಬೆಲ್ಲದಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಗಟ್ಟಿಯಾಗೋ ತನಕ. ಸ್ವಲ್ಪ ಗಟ್ಟಿ ಆದಮೇಲೆ ಹುರಿಗಡಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಒಂದೇ ಸಲ ಹಾಕ್ಕೊಂಡ್ರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೆ ತಕ್ಕಾದಂತೆ ಸೇರಿಸ್ಕೊಳ್ಳೋಣ. ಈ ಥರ ಗಂಟಿಲ್ದೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಉಳಿದಿರೋವಂಥ ಹುರಿಗಡಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಹುರಿಗಡಲೆ ತೊಗೊಂಡಿದ್ದೆ, ಈಗ ಇದಕ್ಕೆ ಸರಿ ಆಯಿತು. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗೋ ತನಕ ಬೇಯಿಸ್ಕೊಳ್ಳೋಣ. ಒಂದು 2 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗುತ್ತೆ. ಇದು ತುಂಬ ಗಟ್ಟಿ ಆಗಬಾರ್ದು. ನಮಗೆ ಹೂರಣ ತಗೊಂಡ್ರೆ ಕೈಗೆ ಸಿಗೋ ಥರ ಇರಬೇಕು. ನೋಡಿ, ಲೈಟಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಾದರೆ ಸಾಕು. ಅದು ತಣ್ಣಗಾದ್ಮೇಲೆ ನಮಗೆ ಗಟ್ಟಿಯಾಗುತ್ತೆ. ಈಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಸೈಡ್ಗೆ ಇಟ್ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾನು ಈಗ ಒಂದು ಬಾಣಲೆಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋಬೇಕಾಗುತ್ತೆ. ಈ ಥರ ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಳೋದ್ರಿಂದ ನಮಗೆ ಕಡುಬು ತಿನ್ನಬೇಕಾದ್ರೆ ಬಾಯಿಗೆ ಅಂಟ್ಕೊಳ್ಳೋ ಥರ ಮತ್ತು ಗಟ್ಟಿಯಾಗಿ ಆಗೋದಿಲ್ಲ. ಹುರ್ಕೊಳ್ಳೋದಂದರೆ ತುಂಬ ಕೆಂಪು ಹುರಿಬಾರ್ದು. ನಾವು ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕು, ಅಷ್ಟು ಬಿಸಿ ಆದರೆ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಇದು ರೆಡಿಯಾಗಿದೆ. ಹಿಟ್ಟೆಲ್ಲ ಮುಟ್ಟಿದ್ರೆ ನಮ್ಮ ಕೈಗೆ ಬಿಸಿ ಸ್ವಲ್ಪ ತಾಗಬೇಕು ಅಷ್ಟೇ. ಇದನ್ನು ಸೈಡ್ಗಿಟ್ಟು ಇದನ್ನು ಬಿಸಿ ಎಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ಆ ಥರ ಸೈಡ್ಗಿಟ್ಟು ತಣ್ಣಗಾಗೋ ಥರ ಒಂದು 5-10 ನಿಮಿಷ ಬಿಡೋಣ. ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಮಾಡೋದು ಒಂದು 20 ನಿಮಿಷಕ್ಕೆ ಮಾಡಿಬಿಡ್ಬೋದು. ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸುಮಾರು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಆದಷ್ಟು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಅಕ್ಕಿ ಹಿಟ್ಟಿನ ಮುದ್ದೆ ಏನು ಉಳಿದೋಗ್ಬಿಟ್ರೆ ವೇಸ್ಟ್ ಆಗುತ್ತೆ. ನೋಡ್ಕೊಂಡು ಆಮೇಲೆ ಮಾಡ್ಕೋಬೋದು. ಹೂರಣ ಏನು ಕೆಡೋದಿಲ್ಲ. ಫ್ರಿಜ್ಜಲ್ಲಿಟ್ಟರೆ ಒಂದು 2-3 ದಿನ ಆ ಥರ ಇಟ್ಕೋಬೋದು. ಈ ಥರ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಇಲ್ಲಾಂದರೆ ಎಣ್ಣೆನೂ 1 ಸ್ಪೂನ್ ಹಾಕ್ಕೋಬೋದು.
ಇದು ಹಾಕೋದ್ರಿಂದ ರುಚಿಯಾಗೂ ಇರುತ್ತೆ ಮತ್ತು ಗಂಟು ಕಟ್ಟೋದಿಲ್ಲ. ಅಕ್ಕಿ ಹಿಟ್ಟು ಥರ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸೇಮ್ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಹಾಗೆಯೇ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ. ಇದೇನಾದರೂ ಸ್ವಲ್ಪ ಗಟ್ಟಿಯಾದರೂ ಚಿಂತೆ ಇಲ್ಲ. ಸ್ವಲ್ಪ ಬಿಸಿನೀರು ಮಾಡಿ ಕಾಯಿಸ್ಕೊಂಡು ಬೇಕಾದಷ್ಟನ್ನ ಸೇರಿಸ್ಕೊಂಡು ಹಿಟ್ಟು ಮಾಡ್ಕೋಬೋದು. ಈ ಥರ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸ್ಟವ್ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಹಿಟ್ಟನ್ನ ನಾದಿಸ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ಥರ ಈ ಥರ ಇನ್ನೊಂದು ಸಲ 1-2 ನಿಮಿಷ ಬೇಯೋದಕ್ಕೆ ಸಣ್ಣ ಉರಿಯಲ್ಲಿ ಬಿಡೋಣ. ಅಷ್ಟೊತ್ತಿಗೆ ನೋಡಿ ಇಲ್ಲಿ ಹೂರಣ ತಣ್ಣಗಾಗಿದೆ ನೋಡಿ, ಕರೆಕ್ಟ್ ಹದಕ್ಕೆ ಬಂದಿದೆ. ಈ ಟೈಮಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಮುಂಚೆನೇ ಸೇರಿಸ್ಕೊಂಬಿಟ್ರೆ ಅದು ಫ್ಲೇವರೆಲ್ಲ ಹೊರ್ಟೋಗುತ್ತೆ. ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ನೋಡಿ ಮುದ್ದೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ನಾದಿಸಿ ಮುದ್ದೆ ಕಟ್ಕೋಬೇಕು. ಇದನ್ನು ನೋಡಿ, ನಾನು ತಟ್ಟೆಗೆ ನೀರು ಹಾಕಲಿಲ್ಲ, ಎಣ್ಣೆನೂ ಹಾಕಲಿಲ್ಲ, ತಟ್ಟೆಗೂ ಒಂಚೂರು ಅಂಟ್ತಿಲ್ಲ, ಕೈಗೂ ಅಂಟ್ತಿಲ್ಲ. ಈ ಥರ ಬರಬೇಕು ಮುದ್ದೆ. ಈ ಥರ ಬರೋದ್ರಿಂದ ಕಡುಬು ನಾವು ಸ್ಟೀಮಲ್ಲಿ ಬೇಯಿಸೋ ಅವಶ್ಯಕತೆಯೇ ಇರೋದಿಲ್ಲ ಮತ್ತು ಬಾಯಿಗೆ ಅಂಟೋದು ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಬಾಯಿಗಿಟ್ಟರೆ ಹದವಾಗಿ ಕರಗೋಗುತ್ತೆ. ಆ ಥರ ಬರುತ್ತೆ ನೋಡಿ. ಈ ಥರ ಒಂದು ಗಂಟಿಲ್ಲ, ಒಂದು ನೆರೆ ಇಲ್ಲ, ಎಷ್ಟು ಚೆನ್ನಾಗಿ ಬರಬೇಕಾಗುತ್ತೆ. ರಾಗಿ ಮುದ್ದೆ ಅದಕ್ಕೆ ಲೈಟಾಗಿ ಗಟ್ಟಿ ಇದ್ದರೂ ನಡೆಯುತ್ತೆ. ರಾಗಿ ಮುದ್ದೆ ಅದಕ್ಕೂ ಮಾಡ್ಕೋಬೋದು. ಈ ಥರ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿದ್ದನ್ನು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಡಬೇಕಾಗುತ್ತೆ. ಯಾಕಂದರೆ ತಣ್ಣಗಾಗ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಈಗ ಇದನ್ನು ನಿಮಗೆ ಕಡುಬು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಕೈ ಸ್ವಲ್ಪ ತೇವ ಮಾಡಿಕೊಂಡು ಇಲ್ಲ ತುಪ್ಪನಾದರೂ ಸವರ್ಕೋಬೋದು, ನೀರಿನಿಂದನಾದರೂ ಕೈ ತೇವ ಮಾಡಿಕೊಂಡು ಇದನ್ನು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೈಸಾಗಿ ಮಾಡ್ಕೋಬೇಕು. ಒಂದು ನೆರೆ ಇಲ್ಲದೆ ಇರೋ ಥರ ಮಾಡ್ಕೋಬೇಕಾಗುತ್ತೆ. ಬೇಗ ಬೇಗ ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಒಡ್ಕೊಳ್ಳೋದಿಲ್ಲ ಕಡುಬು ಮಾಡಬೇಕಾದ್ರೆ. ಈ ಥರ ಕೈಯೇ ಸ್ವಲ್ಪ ತೇವ ಮಾಡಿಕೊಂಡು ತೆಳುಗೆ ತಟ್ಕೋಬೇಕಾಗುತ್ತೆ ಕೈಯಲ್ಲೇ. ಕೈಗೆ ಬಿಸಿ ಆಗುತ್ತೆ ಅನ್ನೋರು ಬಾಳೆ ಎಲೆ ಮೇಲೆ ತಟ್ಕೋಬೋದು, ಇಲ್ಲ ಒಂದು ತಟ್ಟೆಲೂ ತಟ್ಕೋಬೋದು. ಈ ಥರ ಮಾಡಿಕೊಂಡು ಈಗ ಇದಕ್ಕೆ ನಿಮ್ಗೆ ಸ್ವೀಟ್ ಯಾವ ಥರ ಬೇಕೋ, ಜಾಸ್ತಿನ ಕಡಿಮೆನ ಅನ್ನೋದ್ರ ಮೇಲೆ ಹೂರಣ ತಗೊಂಡು ಅದನ್ನು ಅರ್ಧ ಕಡುಬು ಶೇಪ್ಗೆ ಮಾಡ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಆದಷ್ಟು ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಹಿಟ್ಟೇನಿದೆ ಅದು ತಣ್ಣಗಾಗ್ಬಿಡುತ್ತೆ. ಮಾಡೋದು ಕಷ್ಟ ಆಗುತ್ತೆ ಕಡುಬು ಮಾಡೋದು. ಈ ಥರ ಮಾಡಿಟ್ಕೋಬೇಕು. ಕಡುಬು ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಲೈಟಾಗಿ ಬಿಸಿ ಇದ್ದಂಗೆ ತಿನ್ನಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕಡುಬು ಫಸ್ಟ್ ಟೈಮ್ ಮಾಡೋರು ಆರಾಮಾಗಿ ಮಾಡ್ಕೊಬಂದು ತಿನ್ಬೋದು. ಇದನ್ನೇನು ಹಬೆಯಲ್ಲಿ ಬೇಯಿಸೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಾವು ಚೆನ್ನಾಗಿ ಮೊದಲು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬಿಸಿ ಮಾಡ್ಕೊಂಡಿರ್ತೀವಿ. ಈಗ ಅಕ್ಕಿ ಮುದ್ದೆ ಮಾಡಬೇಕಾದ್ರೆ ಚೆನ್ನಾಗಿ ಬೆಂದಿರುತ್ತೆ. ಇಷ್ಟೇ ಸಾಕು. ಈಗ ನಾವು ತಿನ್ನೋದಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಸಿಹಿ ಕಡುಬು ರೆಡಿಯಾಗಿದೆ. ಇಷ್ಟ ಇಲ್ಲ ಕಡುಬು ತಿನ್ನೋದು ಇಷ್ಟ ಇಲ್ಲ ಅಂದ್ರೂ ಅಂಥವರು ತಿಂತಾರೆ. ಬಾಯಲ್ಲಿಟ್ಟರೆ ಕರಗೋವಂಥ ಕಡುಬು ರೆಡಿಯಾಗಿದೆ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ದ ವಾಚಿಂಗ್. ಬಾಯ್ ಬಾಯ್.